ವಿದ್ಯಾರ್ಥಿಗಳೇ ನಮಸ್ಕಾರ. ನಿನ್ನೆ ದಿನ 8ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಂತಕ್ಕಂಥ ಪಾಠದಲ್ಲಿ ಬೀಜ ಪದ ಅಂದ್ರೇನು, ಬೀಜಾಕ್ಷರ ಅಂದ್ರೇನು, ಸ್ಥಿರಾಂಕ ಅಂತಂದ್ರೇನು, ಬೀಜೋಕ್ತಿ ಅಂತಂದ್ರೇನು, ಅದರಲ್ಲಿ ಬೀಜೋಕ್ತಿಗಳಲ್ಲಿ ಏಕಪದ, ದ್ವಿಪದ, ತ್ರಿಪದ ಮತ್ತು ಬಹುಪದೋಕ್ತಿಗಳು ಅಂತಂದ್ರೇನು, ಹಾಗೆಯೇ ಸಜಾತಿ ಬೀಜ ಪದಗಳು ಅಂತಂದ್ರೇನು ಮತ್ತು ವಿಜಾತಿ ಬೀಜ ಪದಗಳ ಅರ್ಥವನ್ನು ತಿಳ್ಕೊಳ್ಳಲಾಗಿತ್ತು. ಈಗ ಅವುಗಳನ್ನ ಮತ್ತೊಮ್ಮೆ ನಿಮಗೆ ಪುನರಾವರ್ತನೆಯನ್ನು ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣಂತೆ. ಏನು ಸಜಾತಿ ಬೀಜ ಪದಗಳು ಅಂತಂದ್ರೇನು? ಒಂದೇ ರೀತಿಯ ಬೀಜಾಕ್ಷರ ಮತ್ತು ಒಂದೇ ರೀತಿಯ ಗಾತ ಸೂಚಿಯನ್ನು ಹೊಂದಿರತಕ್ಕಂಥ ಬೀಜ ಪದಗಳನ್ನು ನಾವೇನಂತ ಕರಿತೀವಿ? ಸಜಾತಿ ಬೀಜ ಪದಗಳು ಅಂತ ಕರಿತೀವಿ. ಒಂದೇ ರೀತಿಯ ಬೀಜಾಕ್ಷರ ಮತ್ತು ಒಂದೇ ರೀತಿಯ ಗಾತ ಸೂಚಿಯನ್ನು ಹೊಂದಿರತಕ್ಕಂಥ ಬೀಜ ಪದಗಳನ್ನು ನಾವೇನಂತ ಕರಿತೀವಿ? ಸಜಾತಿ ಬೀಜ ಪದಗಳು ಅಂತ ಕರಿತೀವಿ. ಸಜಾತಿ ಬೀಜ ಪದಗಳು ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ನಾವು ಸಜಾತಿ ಬೀಜ ಪದಗಳ ಬಗ್ಗೆ ಈಗಾಗಲೇ ಉದಾಹರಣೆಗಳನ್ನು ಕೂಡ ನೀಡಲಾಗಿದೆ. ಸಜಾತಿ ಬೀಜ ಪದಗಳು ಏನೇನು ಉದಾಹರಣೆ ಹೇಳ್ತೀರಾ ನೀವು? ಎಸ್, ಏನು? 5x 3x ಮೈನಸ್ 6x ಅಂತಕ್ಕಂಥದ್ದು ಸಜಾತಿ. ಹಾಗೇನೆ 8p² ಮೈನಸ್ 6p² ಅಥವಾ p² ಅಂತಕ್ಕಂಥದ್ದು ಒಂದು ಸಜಾತಿ. ಹಾಗೇನೆ 7x²y 8x²y 3x²y ಅಥವಾ 4x²y ಅಂತಕ್ಕಂಥವೇನಿದೆ ಇವೆಲ್ಲ ಸಜಾತಿ. ಇಲ್ಲಿ ನೋಡಿ, ಬೀಜಾಕ್ಷರ ಒಂದೇ ರೀತಿ ಎಕ್ಸ್ ಎಕ್ಸ್ ಎಕ್ಸ್. ಈ ಎಕ್ಸ್ ನ ಗಾತ ಸೂಚಿ 1, ಇದನ್ನ ಘಾತಾಂಕ, ಗಾತ ಸೂಚಿ, ಡಿಗ್ರಿ ಈ ರೀತಿ ಎಲ್ಲ ಕರೀತೀವಿ. ಹಾಗೆ ಇಲ್ಲಿ ಪಿ 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 ಬೀಜಾಕ್ಷರ ಗಾತ ಸೂಚಿ 2 2 2. ಇಲ್ಲಿ ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ ಬೀಜಾಕ್ಷರದ ಗಾತ ಸೂಚಿ 2 1 2 1 2 1 2 1. ಎಕ್ಸ್ಗೆ 2 ಇದ್ರೆ ಇಲ್ಲೂ ಕೂಡ ಎಕ್ಸ್ಗೆ 2 ಇರಬೇಕು, ಎಕ್ಸ್ಗೆ 2 ಇರಬೇಕು, ಎಕ್ಸ್ಗೆ 2 ಇರಬೇಕು ಅನ್ನೋದನ್ನು ಹೇಳುತ್ತಾರೆ. ಹಾಗೆ ವಿಜಾತಿ ಬೀಜ ಪದಗಳು ಅಂದ್ರೆ ಇವುಗಳಲ್ಲಿ ಯಾವ್ದಾದ್ರು ಒಂದು ಚೇಂಜ್ ಆದ್ರೂ ಅದನ್ನ ವಿಜಾತಿ ಬೀಜ ಪದ ಅಂತ ಕರೀತೀವಿ. ಹೌದಾ? ವಿಜಾತಿ ಬೀಜ ಪದ ಅಂದ್ರೆ ಈ ಬೀಜ ಪದಗಳು ಬೇರೆ ಬೇರೆ ಆದ್ರೂ ವಿಜಾತಿ ಬೀಜ ಪದ, ಗಾತ ಸೂಚಿ ಬೇರೆ ಬೇರೆ ಆದ್ರೂ ವಿಜಾತಿ ಬೀಜ ಪದ, ಎರಡೂ ಬೇರೆ ಬೇರೆ ಆದ್ರೂ ಕೂಡ ವಿಜಾತಿ ಬೀಜ ಪದ. ಉದಾಹರಣೆಗೆ 3x 6y 8p ಅಂತ ಇದೆ. ಎಕ್ಸ್ ಇದೆ, ವೈ ಇದೆ, ಪಿ ಇದೆ, ಹಾಗಾಗಿ ವಿಜಾತಿ ಬೀಜ ಪದ. ಹಾಗೇನೆ 4x 5x² ಮೈನಸ್ 7x³ ಇಲ್ಲಿ ಬೀಜಾಕ್ಷರ ಒಂದೇ ಇದೆ, ಆದ್ರೆ ಗಾತ ಸೂಚಿ ಬೇರೆ ಬೇರೆ ಆಗಿರೋದ್ರಿಂದ ಇದು ಕೂಡ ವಿಜಾತಿಯ ಬೀಜ ಪದದ ಗುಂಪಿಗೆ ಸೇರಿರ್ತಕ್ಕಂಥದ್ದು. ಹಾಗೇನೆ ಎರಡೂ ಬೇರೆ ಬೇರೆ x² y³ 8m⁴. ಇಲ್ಲಿ x ಇದೆ, y ಇದೆ, m ಇದೆ, 2 ಇದೆ, 3 ಇದೆ, 4 ಇದೆ, ಎರಡೂ ಚೇಂಜ್ ಆಗಿದೆ. ಇದು ಕೂಡ ವಿಜಾತಿಯ ಬೀಜ ಪದಕ್ಕೆ ಸೇರಿರ್ತಕ್ಕಂಥದ್ದು. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಸಜಾತಿ ಬೀಜ ಪದ ಅಂತ ಹೇಳಿದ್ರೆ ಒಂದೇ ರೀತಿಯ ಬೀಜಾಕ್ಷರ ಮತ್ತು ಒಂದೇ ರೀತಿಯ ಗಾತ ಸೂಚಿಯನ್ನು ಹೊಂದಿರತಕ್ಕಂಥ ಬೀಜ ಪದಗಳನ್ನು ನಾವು ಸಜಾತಿಯ ಬೀಜ ಪದಗಳು ಅಂತ ಕರಿತೀವಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇವುಗಳ ನಡುವಿನ ವ್ಯತ್ಯಾಸ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಈಗ ಮುಂದಿನ ವಿಚಾರ, ಈಗ ನಮಗೆ ಈಗ ಸಜಾತಿ ಬೀಜ ಪದ ಮತ್ತು ವಿಜಾತಿ ಬೀಜ ಪದಗಳ ನಡುವಿನ ವ್ಯತ್ಯಾಸ ಪರ್ಫೆಕ್ಟ್ ಆಗಿ ಗೊತ್ತಾಯ್ತು. ಇದೆಲ್ಲ ಆಗ್ಲೇ 6 ಮತ್ತು 7ನೇ ಕ್ಲಾಸ್ ತಿಳ್ಕೊಂಡಿದ್ರೆ, ಆದರೂ ಕೂಡ ಇನ್ನೊಂದ್ಸರಿ ನಾನು ಮುಂದಿನ ವಿಚಾರ ಬೀಜ ಪದಗಳ ಸಂಕಲನ. ನೆಕ್ಸ್ಟ್ ಹೇಳಿ, ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ ಅಂತ ಹೇಳಿವ. ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ. ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ ಏನು? ಬೀಜೋಕ್ತಿಗಳನ್ನು ಸಂಕಲನ ಕ್ರಿಯೆಗೆ ಒಳಪಡಿಸ್ತಕ್ಕಂಥದ್ದು ಹೇಗೆ?
ಯಾವುದೇ ಬೀಜೋಕ್ತಿಗಳನ್ನ ಸಂಕಲನ ಮಾಡಬೇಕು ಅಂದ್ರೆ ಏನೇನೆಲ್ಲ ನಿಬಂಧನೆಗಳು ಇರಬೇಕು ಅಂತಕ್ಕಂಥದ್ದನ್ನ ನೋಡೋಣ. ಮಕ್ಕಳು, ಯಾವುದೇ ಬೀಜ ಪದಗಳನ್ನ ಸಂಕಲನ ಅಥವಾ ವ್ಯವಕಲನ ಕ್ರಿಯೆಗೆ ಒಳಪಡಿಸಬೇಕಾದ್ರೆ ಅವುಗಳು ಫಸ್ಟ್ ಸಂಕಲನದ ಬಗ್ಗೆ ಓದೋಣ. ಸಂಕಲನದ ಬಗ್ಗೆ ಓದೋಣ. ನಾವಿಲ್ಲಿ ಯಾವುದೇ ಬೀಜ ಪದಗಳನ್ನ ಸಂಕಲನ ಕ್ರಿಯೆಗೆ ಒಳಪಡಿಸಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅವು ಸಜಾತಿ ಬೀಜ ಪದಗಳಾಗಿರಬೇಕು. ಏನಾಗಿರ್ಬೇಕು? ಸಜಾತಿ ಬೀಜ ಪದಗಳಾಗಿರಬೇಕು. ಸಜಾತಿ ಬೀಜ ಪದಗಳಾಗಿರಬೇಕು. ಹಾಗೇನೆ ಆ ಬೀಜ ಪದಗಳು ಹೊಂದಿರತಕ್ಕಂಥ ಚಿಹ್ನೆಗಳು ಒಂದೇ ರೀತಿಯ ಚಿಹ್ನೆಗಳಾಗಿರಬೇಕು. ಅಂದ್ರೆ ಸಜಾತಿ ಚಿಹ್ನೆಗಳನ್ನ ಹೊಂದಿರಬೇಕು. ಸಜಾತಿ ಚಿಹ್ನೆಗಳನ್ನ ಹೊಂದಿರಬೇಕು. ಸಜಾತಿ ಚಿಹ್ನೆಗಳನ್ನು ಹೊಂದಿರಬೇಕು ಅಂದ್ರೆ ಎರಡು ಬೀಜ ಪದಗಳು ಪ್ಲಸ್ ಪ್ಲಸ್ ಇರಬೇಕು ಅಥವಾ ಮೈನಸ್ ಮೈನಸ್ ಇರಬೇಕು. ಓಕೆ, ಈ ಕಂಡೀಷನ್ಸ್ ಇದ್ದಾಗ ಸಜಾತಿ ಬೀಜ ಪದಗಳಾಗಿದ್ದು ಸಜಾತಿ ಚಿಹ್ನೆಗಳನ್ನು ಹೊಂದಿದ್ರೆ ಅವುಗಳನ್ನ ಸಂಕಲನ ಕ್ರಿಯೆಗೆ ಒಳಪಡಿಸಬೇಕು. ನೀವು ಯಾವುದೇ ಬೀಜ ಪದಗಳನ್ನ ಒಂದು ಕೂಡ್ರಿ ಅಂತ ಕೊಟ್ರೆ ಫಸ್ಟ್ ನೀವೇನ್ ನೋಡ್ಬೇಕಾಗಿರೋದೇನು, ಕೊಟ್ಟಿರ್ತಕ್ಕಂಥ ಬೀಜ ಪದಗಳು ಎಂತವು, ಅವೇನ್ ಸಜಾತಿಯೇ ಅಥವಾ ವಿಜಾತಿ ಬೀಜ ಪದಗಳಾಗಿ ಕೂಡ ಪ್ರಶ್ನೆನೇ ಇಲ್ಲ. ಅವ್ರ ಮಧ್ಯೆ ಬರೀ ಪ್ಲಸ್ ಹಾಕ್ಬಿಡ್ತಕ್ಕಂಥದ್ದು. ನೆಕ್ಸ್ಟ್ ಕೂಡ್ರಿ ಅಂತ ತಕ್ಷಣ ಅವು ಹೊಂದಿರ್ತಕ್ಕಂಥ ಚಿಹ್ನೆ ನೋಡ್ಬೇಕು. ಎರಡರಲ್ಲೂ ಪ್ಲಸ್ ಇದ್ರೆ ಕೂಡ್ಬೇಕು, ಎರಡರಲ್ಲೂ ಮೈನಸ್ ಇದ್ರೆ ಕೂಡಬೇಕು. ಬೇರೆ ಬೇರೆ ಚಿಹ್ನೆಯನ್ನು ಹೊಂದಿದ್ರೆ ಆವಾಗ ಕಳೆಯಬೇಕು. ಸಜಾತಿ ಬೀಜ ಪದಗಳಾಗಿದ್ದು ಬೇರೆ ಬೇರೆ ಚಿಹ್ನೆಯನ್ನು ಹೊಂದಿದ್ರೆ ವ್ಯವಕಲನ ಕ್ರಿಯೆಗೆ ಒಳಪಡಿಸಬೇಕು. ಸೊ ದಟ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನು? ಸಜಾತಿ ಬೀಜ ಪದಗಳಾಗಿದ್ದು ಸಜಾತಿ ಬೀಜ ಪದಗಳಾಗಿದ್ದು ವಿಭಿನ್ನ ಚಿಹ್ನೆ ಅಥವಾ ವಿಜಾತಿ ಚಿಹ್ನೆಯನ್ನು ಹೊಂದಿದ್ದರೆ ವಿಜಾತಿ ಚಿಹ್ನೆಯನ್ನು ಹೊಂದಿದ್ದರೆ ಅವುಗಳನ್ನು ಏನ್ ಮಾಡಬೇಕು? ವ್ಯವಕಲನ ಕ್ರಿಯೆಗೆ ಒಳಪಡಿಸಬೇಕು. ವ್ಯವಕಲನ ಕ್ರಿಯೆಗೆ ಒಳಪಡಿಸಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ಬಿಡ್ತೀನಿ ನೋಡಿ. ಭಾರಿ ಜನ ಈ ಕೂಡೋದು ಕಳೆಯೋದು ನೀವು ತಪ್ಪು ಮಾಡ್ತಾನೆ ಇರ್ತೀರ ಬೀಜಗಣಿತದಲ್ಲಿ. ಈ ಪಾಯಿಂಟ್ಗಳನ್ನ ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಯಾವುದೇ ಕ್ರಿಯೆ ಲೆಕ್ಕ ಕೊಟ್ಟ ತಕ್ಷಣ ಇದನ್ನ ಕೂಡ್ರಿ ಅಂದ ತಕ್ಷಣ ಕೂಡೋದಲ್ಲ, ಕಳೀರಿ ಅಂದ ತಕ್ಷಣ ಕಳಿತಕ್ಕಂಥದ್ದಲ್ಲ. ಕೊಟ್ಟಿರ್ತಕ್ಕಂಥ ಬೀಜ ಪದಗಳು ಎಂತವು, ಅವುಗಳು ಸಜಾತಿ ಬೀಜ ಪದಗಳಾಗಿದ್ರೆ ಅವುಗಳನ್ನ ಸಂಕಲನ ಅಥವಾ ವ್ಯವಕಲನ ಕ್ರಿಯೆಗೆ ಒಳಪಡಿಸಬೇಕು. ನೆಕ್ಸ್ಟ್ ಕೂಡೋದು ಯಾವಾಗ? ಸಜಾತಿ ಬೀಜ ಪದಗಳಾಗಿದ್ದು ಒಂದೇ ರೀತಿಯ ಚಿಹ್ನೆಯನ್ನು ಹೊಂದಿದ್ರೆ ಅಂದ್ರೆ ಸಜಾತಿ ಚಿಹ್ನೆಯನ್ನು ಹೊಂದಿದ್ರೆ ಕೂಡಬೇಕು. ಸಜಾತಿ ಬೀಜ ಪದಗಳಾಗಿದ್ದು ವಿಜಾತಿ ಚಿಹ್ನೆಯನ್ನು ಹೊಂದಿದ್ರೆ ಅವುಗಳನ್ನ ವ್ಯವಕಲನ ಕ್ರಿಯೆಗೆ ಒಳಪಡಿಸಬೇಕು. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ನಿಮ್ಗೆ ಯಾವ್ದೋ ಒಂದು ಲೆಕ್ಕ ಹಿಂಗ್ ಕೊಡ್ತಾರೆ ಅಂತ ಅನ್ಕೊಳ್ಳಿ. 5x 3y ಇವೆರಡನ್ನು ಕೂಡ್ರಿ ಅಂತ ಕೊಡ್ತಾರೆ. ಭಾರಿ ಜನ ತಪ್ಪು ಮಾಡ್ತೀರ. ಏನ್ ಮಾಡ್ತೀರಪ್ಪ ನೀವು ಅಂದ್ರೆ 5 + 3 8xy ಅಂತ ಇಟ್ಕೊಳ್ತೀರ. ಇದು ತಪ್ಪು. ಅರ್ಥ ಆಯ್ತಾ? ಸೊ ಚೆನ್ನಾಗಿ ಅರ್ಥ ಮಾಡ್ಬೇಕು. ಇದನ್ನು ಕೂಡ್ರಿ ಅಂದ ತಕ್ಷಣ ನೀವು ಸುಮ್ಮನೆ 5 + 3 8 ಅಂತ ಸಂಖ್ಯೆ ಕೂಡ್ದಂಗೆ ಕೂಡ್ತಕ್ಕಂಥದ್ದಲ್ಲ. ಇಲ್ಲಿ ನೋಡ್ಬೇಕು x ಮತ್ತು y ಇದೆ. ಸೊ ಆಗ ನಾವು ಏನ್ ಮಾಡಬೇಕು? ಇವು ಬೇರೆ ಬೇರೆ ಬೀಜ ಪದಗಳಾಯ್ತು. ಹಾಗಾಗಿ ಇವು ವಿಜಾತಿ ಬೀಜ ಪದಗಳಾಯ್ತು. ಹಾಗಾಗಿ ಇವುಗಳನ್ನು ಕೂಡ್ಲಿಕ್ಕೂ ಬರೋದಿಲ್ಲ, ಕಳಿಲಿಕ್ಕೂ ಬರೋದಿಲ್ಲ. ಜಸ್ಟ್ ಅವುಗಳನ್ನು ಕೂಡ್ರಿ ನೀವೇನ್ ಮಾಡಬೇಕು? 5x + 3y ಅಂತ ಇರಬೇಕು. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ 5 ಎಮ್ಮೆ 3 ಹಸ ಇರ್ತವೆ ಅಂತ, 5 ಎಮ್ಮೆ 3 ಹಸ ಇದಾವೆ ಅಂತ. ಒಟ್ಟು ಎಷ್ಟು ಹಸ ಅದು ಅಂತಂದ್ರೆ ಅರ್ಥ ಇದೆಯಾ? ಅದರಲ್ಲಿ ಎಮ್ಮೆನೇ ಬೇರೆ ಜಾತಿ, ಹಸನೇ ಬೇರೆ ಜಾತಿ. ಎಮ್ಮೆನೇ ಬೇರೆ, ಹಸುನೇ ಬೇರೆ. ಹಾಗಾಗಿ ಅವುಗಳನ್ನು ಕೂಡಿ ಹೇಳೋದಿಲ್ಲ. ನಮ್ಮನೆಗೆ 5 ಹಸು ಇದಾವೆ, ನಿಮ್ಮನೆಗೆ 3 ಹಸು ಇದಾವೆ. ಒಟ್ಟು ಎಷ್ಟು ಹಸು ಆದ ಅಂದ್ರೆ 8 ಹಸು ಅಂತ ಹೇಳಬಹುದು. ಅರ್ಥ ಆಯ್ತಾ? ಸೊ ಹಾಗಾಗಿ ನಾವು ಇವುಗಳನ್ನ ವಿಜಾತಿ ಬೀಜ ಪದಗಳಿದ್ದಾಗ ನಾವು ಅವುಗಳನ್ನ ಕೂಡ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಮಕ್ಕಳೇ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಮತ್ತೆ ಈಗ ಇಷ್ಟೆಲ್ಲ ಹೇಳಿದ ಮೇಲೂ ತಪ್ಪು ಮಾಡ್ತೀರಾ. ಹಾಗಾಗಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾವುದೇ ಬೀಜ ಪದಗಳನ್ನ ಸಂಕಲನ ಅಥವಾ ವ್ಯವಕಲನ ಕ್ರಿಯೆಗೆ ಒಳಪಡಿಸಿ ಅಂತ ಹೇಳಿದ್ರೆ ಫಸ್ಟ್ ನೋಡ್ಬೇಕಾಗಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಬೀಜ ಪದಗಳು ಸಜಾತಿ ಬೀಜ ಪದಗಳೇ ಅಂತಕ್ಕಂಥದ್ದನ್ನ ನೋಡ್ಬೇಕು. ಫಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್.
ಸಜಾತಿ ಬೀಜ ಪದಗಳಾಗಿದ್ರೆ ಮಾತ್ರ ಅವುಗಳನ್ನು ಸಂಕಲನ ಅಥವಾ ವ್ಯವಕಲನ ಕ್ರಿಯೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಇದೆ. ಕೊಟ್ಟಿರ್ತಕ್ಕಂಥ ಬೀಜ ಪದಗಳೇನಾದ್ರೂ ವಿಜಾತಿ ಬೀಜ ಪದಗಳಾಗಿದ್ರೆ ಅವುಗಳನ್ನು ಯಾವುದೇ ಕಾರಣಕ್ಕೂ ಸಂಕಲನ ಅಥವಾ ವ್ಯವಕಲನ ಕ್ರಿಯೆಗೆ ಒಳಪಡಿಸಲಿಕ್ಕೆ ಬರೋದಿಲ್ಲ. ನಂತರ ಬೀಜ ಪದಗಳು ಎಂತವು ಅಂತ ನೋಡಿದ ಮೇಲೆ ಅವುಗಳು ಹೊಂದಿರತಕ್ಕಂಥ ಚಿಹ್ನೆ ಎಂಥದ್ದು ಅನ್ನೋದನ್ನ ನೋಡಬೇಕು. ಅವೆರಡೂ ಪ್ಲಸ್ ಚಿಹ್ನೆ ಇದ್ರೆ ಸಂಕಲನ ಮಾಡಬಹುದು, ಮೈನಸ್ ಚಿಹ್ನೆ ಇದ್ರೂ ಸಂಕಲನ ಮಾಡಬಹುದು. ಆದ್ರೆ ಬೇರೆ ಬೇರೆ ಚಿಹ್ನೆಯನ್ನ ಹೊಂದಿದ್ರೆ, ಒಂದು ಪ್ಲಸ್ ಮೈನಸ್ ಹೊಂದಿದ್ರೆ ಆಗ ಅವುಗಳನ್ನ ವ್ಯವಕಲನ ಕ್ರಿಯೆಗೆ ಒಳಪಡಿಸಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾವುದೇ ಬೀಜ ಪದಗಳನ್ನ ಸಂಕಲನ ಅಥವಾ ವ್ಯವಕಲನ ಕ್ರಿಯೆಗೆ ಒಳಪಡಿಸಬೇಕು ಅಂತ ಹೇಳಿದ್ರೆ ಅವುಗಳು ಸಜಾತಿ ಬೀಜ ಪದಗಳಾಗಿದ್ದು ಸಜಾತಿ ಚಿಹ್ನೆಯನ್ನು ಹೊಂದಿದ್ರೆ ಕೂಡಬೇಕು. ಸಜಾತಿ ಬೀಜ ಪದಗಳಾಗಿದ್ದು ವಿಜಾತಿ ಚಿಹ್ನೆಯನ್ನು ಹೊಂದಿದ್ರೆ ಅವುಗಳನ್ನ ವ್ಯವಕಲನ ಕ್ರಿಯೆಗೆ ಒಳಪಡಿಸಬೇಕು ಅಂತಕ್ಕಂಥ ಪಾಯಿಂಟ್ ಅನ್ನ ಮತ್ತೆ ಮನನ ಮಾಡಿಕೊಂಡು ನಿಮ್ಮ ತಲೆನಲ್ಲಿ ನೀಟಾಗಿ ಕೂರಿಸ್ಕೊಳ್ಳಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಈಗ ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಲೆಕ್ಕ ಮಾಡೋಣ. ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ. ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ. ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ. ಕೊಟ್ಟಿರುವ ಬೀಜ ಪದಗಳು ಸಜಾತಿ ಬೀಜ ಪದಗಳಾಗಿದ್ದು ಸಜಾತಿ ಚಿಹ್ನೆಯನ್ನು ಹೊಂದಿದ್ದರೆ, ಸಜಾತಿ ಬೀಜ ಪದಗಳಾಗಿದ್ದು ಸಜಾತಿ ಚಿಹ್ನೆಯನ್ನು ಹೊಂದಿದ್ದರೆ ಅವುಗಳನ್ನು ಸಂಕಲನ ಕ್ರಿಯೆಗೆ ಒಳಪಡಿಸಬೇಕು. ನೆಕ್ಸ್ಟ್ ಪಾಯಿಂಟ್. ಕೊಟ್ಟಿರುವ ಬೀಜ ಪದಗಳು ಸಜಾತಿ ಬೀಜ ಪದಗಳಾಗಿದ್ದು ವಿಜಾತಿ ಚಿಹ್ನೆಯನ್ನು ಹೊಂದಿದ್ದರೆ ಅವುಗಳನ್ನು ವ್ಯವಕಲನ ಕ್ರಿಯೆಗೆ ಒಳಪಡಿಸಬೇಕು. ಕೆಳಗಿನ ಬೀಜ ಪದಗಳನ್ನು ಕೂಡಿರಿ. ಒಂದೊಂದು 5x 3x ಮತ್ತು 8x ಕೂಡಿರಿ ಅಂತ ತಕ್ಷಣ ಅವರ ಮಧ್ಯೆ ಪ್ಲಸ್ ಹಾಕೋದು. ಸಜಾತಿ ಬೀಜ ಪದಗಳು 5x ಪ್ಲಸ್ 3x ಪ್ಲಸ್ 8x. ಮಕ್ಕಳೇ ಇಲ್ಲಿ ನೋಡಿ, ಕೂಡಿರಿ ಅಂದ ತಕ್ಷಣ ಇಲ್ಲಿ ನೋಡ್ಬೇಕು ನೀವು, ಅವು ಸಜಾತಿ ಬೀಜ ಪದವನ್ನು ಹೊಂದಿದೆ. x ಘಾತ 1 ಆಗ ಕೂಡಬಹುದು. ಕೂಡಬೇಕಾದ್ರೆ ನಾವು ಏನೇನು ಕೂಡಬೇಕು? ಅವುಗಳ ಸಹಗುಣಕಗಳನ್ನು, ಇಂಥ ಸಹಗುಣಕ ಸಂಖ್ಯಾ ಸಹಗುಣಕಗಳನ್ನು ಕೂಡಬೇಕು. 5 ಪ್ಲಸ್ 3 8, 8 ಪ್ಲಸ್ 8 16. ಇದನ್ನು ಬೇಕಾದ್ರೆ ಈಗೂ ಬರ್ಕೋಬಹುದು. 5 ಪ್ಲಸ್ 3 ಪ್ಲಸ್ 8 ಇಂಟು ಎಕ್ಸ್ ಅಂತ ಬರ್ಕೊಳ್ತೀವಿ. ಸೊ ಹಾಗಾಗಿ 5 ಪ್ಲಸ್ 3 8, 8 ಪ್ಲಸ್ 8 16, ಎಕ್ಸ್ ಅನ್ನ ಹಾಗೆ ಇಡ್ತೀವಿ. ಈಗ ಬೀಜಾಕ್ಷರವನ್ನ ಹಾಗೆ ಇಡಬೇಕು, ಸಂಖ್ಯಾ ಸಹಗುಣಕಗಳನ್ನು ಮಾತ್ರ ಕೊಡ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ 8ನೇ ಕ್ಲಾಸ್ ಎ ಸೆಕ್ಷನ್ ಅಲ್ಲಿ 52 ಜನ ಇದ್ದಾರೆ, 8ನೇ ಕ್ಲಾಸ್ ಬಿ ಸೆಕ್ಷನ್ ಅಲ್ಲಿ 35 ಜನ ಇದ್ದಾರೆ ಅಂತಂದ್ರೆ 8ನೇ ಕ್ಲಾಸ್ ಎ ಸೆಕ್ಷನ್ ಅಲ್ಲಿ 52 ಬಾಲಕರಿದ್ದಾರೆ, ಸರಿನಾ? 8ನೇ ಕ್ಲಾಸ್ ಬಿ ಸೆಕ್ಷನ್ ಅಲ್ಲಿ 35 ಬಾಲಕರಿದ್ದಾರೆ ಅಂತಂದ್ರೆ
ಇವುಗಳನ್ನು ಒಟ್ಟು ಎಷ್ಟು ಬಾಲಕರಿದ್ದಾರೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ 52 ಪ್ಲಸ್ 35 5 2 7 5 3 8 87 ಬಾಲಕರಿದ್ದಾರೆ ಅಂತ ಹೇಳ್ತೀವಿ 87 ಬಾಲಕರಿದ್ದಾರೆ ನೀವು ಇದನ್ನ ಈಗೆಲ್ಲ ಕರೆಕ್ಟ್ ಮಾಡ್ತೀರಾ ನೀವು ತಪ್ಪು ಮಾಡೋದು ಯಾವಾಗಪ್ಪ ಅಂತ ಹೇಳಿದ್ರೆ ಸಂಕಲನ ಮಾಡಿದಾಗ 100% ಕರೆಕ್ಟ್ ಮಾಡ್ತೀರಾ ಸಂಕಲನ ಆದ್ಮೇಲೆ ವ್ಯವಕಲನ ಹೇಳ್ತೀನಿ ಆಗ ಇವೆರಡು ಸೇರಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಸಂಕಲನ ವ್ಯವಕಲನ ಆದ್ಮೇಲೆ ನೆಕ್ಸ್ಟ್ ಬೀಜ ಪದಗಳ ಗುಣಾಕಾರ ಮಾಡ್ಬೇಕಾದ್ರೆ ಅಲ್ಲಿ x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿರ್ತೀವಿ x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿರ್ತೀವಿ ಅದನ್ನ ಇಲ್ಲಿ ಅನ್ವಯಿಸ್ತೀರ ಇಲ್ಲಿ 5x 3x 8x ಅಂತ ಇದ್ದಾರೆ ಅಂದ್ರೆ ಕೇವಲ 16x x x x ಕ್ಯೂಬ್ ಅಂತ ಇಟ್ಕೊಳ್ತೀರಾ ನೀವು ಮಾಡ್ತಕ್ಕಂಥ ತಪ್ಪನ್ನ ಒತ್ತಿ ಹೇಳ್ತಾ ಇದ್ದೀನಿ ಸರಿ ಜ್ಞಾಪಕ ಇಟ್ಕೊಳ್ಳಿ ಸಂಕಲನ ಬೇರೆ ವ್ಯವಕಲನಕ್ಕಿರ್ತಕ್ಕಂಥ ನಿಯಮಗಳೇ ಬೇರೆ ಗುಣಾಕಾರಕ್ಕಿರ್ತಕ್ಕಂಥ ನಿಯಮಗಳೇ ಬೇರೆ ಭಾಗಾಕಾರಕ್ಕಿರ್ತಕ್ಕಂಥ ನಿಯಮಗಳೇ ಬೇರೆ ಹಾಗಾಗಿ ಯಾವ್ಯಾವುದನ್ನು ಮಾಡಬೇಕಾದ್ರೆ ಏನೇನು ನಿಯಮಗಳನ್ನು ಅನ್ವಯಿಸಬೇಕು ಅನ್ನೋದನ್ನ ಆಲೋಚನೆ ಮಾಡಿ ಮಾಡಬೇಕು ಸೊ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಕೂಡ್ರಿ ಅಂದ ತಕ್ಷಣ ಫಸ್ಟ್ ನಿಮ್ ತಲೆಗಳಲ್ಲಿ ಏನ್ ಬರಬೇಕು ಅವೆಂತ ಬೀಜ ಹಾಗಾದ್ರೆ ಅವೆಂತ ಚಿಹ್ನೆಗಳನ್ನ ಹೊಂದಿದೆ ಇಲ್ಲಿ ಸಂಖ್ಯೆಗಳನ್ನ ಮಾತ್ರ ಕೂಡಬೇಕು ಮತ್ತು ಕಳೆಯಬೇಕು ಕೂಡಿದಾಗ ಬರ್ತಕ್ಕಂಥ ಉತ್ತರಕ್ಕೆ ಅವು ಹೊಂದಿರತಕ್ಕಂಥ ಚಿಹ್ನೆಯನ್ನೇ ಇಡಬೇಕು ಪ್ಲಸ್ 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 ಇದ್ರೆ ಪ್ಲಸ್ ಇಡಬೇಕು ಮೈನಸ್ 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 ಇದ್ರೆ ಮೈನಸ್ ಇಡಬೇಕು ಪ್ಲಸ್ ಮೈನಸ್ ಇದ್ರೆ ಕಳೆಯಬೇಕು ಕಳೆದಾದ್ಮೇಲೆ ದೊಡ್ಡಕ್ಕೆ ಹಿಂದಿರ್ತಕ್ಕಂಥ ಚಿಹ್ನೆಯನ್ನ ಇಡಬೇಕು ಇದಿಷ್ಟು ಜ್ಞಾಪಕ ಇಡಬೇಕು ಓಕೆ ಮಕ್ಕಳು ನೆಕ್ಸ್ಟ್ ಎರಡನೇ ಲೆಕ್ಕ ಮೈನಸ್ 6p ಸ್ಕ್ವೇರ್ ಮೈನಸ್ 3p ಸ್ಕ್ವೇರ್ ಮತ್ತು ಮೈನಸ್ 4p ಸ್ಕ್ವೇರ್ ಅನ್ನು ಕೂಡಿರಿ ಮೈನಸ್ 4p ಸ್ಕ್ವೇರ್ ಅನ್ನು ಕೂಡಿರಿ ಈಗ ಇಲ್ಲಿ ಫಸ್ಟ್ ಸಜಾತಿಯಾಗಿದೆಯಾ ಯೋಚನೆ ಮೈನಸ್ 6p ಸ್ಕ್ವೇರ್ ಮೈನಸ್ 3p ಸ್ಕ್ವೇರ್ ಮೈನಸ್ 4p ಸ್ಕ್ವೇರ್ ಓಕೆ ಈಗ ಎಲ್ಲವೂ ಮೈನಸ್ ಇರೋದ್ರಿಂದ ಕೂಡಬೇಕು 6 3 9 9 4 13 ಬೀಜಾಕ್ಷರವನ್ನ ಹಾಗೆ ಚಿಹ್ನೆಯನ್ನು ಕೂಡ ಹಾಗೆ ಮೈನಸ್ 13p ಸ್ಕ್ವೇರ್ ಮೈನಸ್ 13p ಸ್ಕ್ವೇರ್ ನೆಕ್ಸ್ಟ್ ಮುಂದಿನ ಲೆಕ್ಕ 6m ಸ್ಕ್ವೇರ್ ಮೈನಸ್ 5m ಸ್ಕ್ವೇರ್ ಮತ್ತು 8m ಸ್ಕ್ವೇರ್ 8m ಇಲ್ಲೂ ಕೂಡ ಅಷ್ಟೇ 6m ಸ್ಕ್ವೇರ್ ಮೈನಸ್ 5m ಸ್ಕ್ವೇರ್ ಪ್ಲಸ್ 8m ಸ್ಕ್ವೇರ್ ಓಕೆ ದಟ್ ಈಸ್ ಈಕ್ವಲ್ ಇಲ್ಲೇನ್ ಮಾಡಬೇಕು ಇವೆರಡು ಬೀಜ ಪದಗಳನ್ನು ಕೊಡ್ಬೇಕಾದ್ರೆ ಸಜಾತಿ ಬೀಜ ಪದ ಇದೆ ಸರಿ ಚಿಹ್ನೆ ನೋಡ್ಕೊಂಡಾಗ ಒಂದು ಪ್ಲಸ್ ಮೈನಸ್ ಇದೆ ಪ್ಲಸ್ ಮೈನಸ್ ಇದೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಳೆಯಬೇಕು 6 ಹೋದ್ರೆ 1m ಸ್ಕ್ವೇರ್ ಕಳೆದ ತಕ್ಷಣ ಸುಮ್ಮನೆ ಆಗಬಾರ್ದು ದೊಡ್ಡ ಅಂಕೆಯೇ ಹಿಂದಿರ್ತಕ್ಕಂಥ ಚಿಹ್ನೆಯನ್ನು ನೋಡಿ ಬಂದಂತ ಉತ್ತರಕ್ಕೆ ಆ ಚಿಹ್ನೆಯನ್ನ ನೀಡಬೇಕು ಹಾಗಾದ್ರೆ ಹಿಂದಿರ್ತಕ್ಕಂಥ ಚಿಹ್ನೆಯನ್ನು ಏನೂ ಇಲ್ಲ ಅಂತ ಹೇಳಿದ್ರೆ ಏನಂತ ಪ್ಲಸ್ ಅಂತ ಪ್ಲಸ್ ಉಳಿದಿರೋದನ್ನು ಬರಬೇಕು ಪ್ಲಸ್ 8m ಸ್ಕ್ವೇರ್ ಈಗ 2 ಪ್ಲಸ್ ಇದೆ 2 ಪ್ಲಸ್ ಇದ್ರೆ ನೋಡಬೇಕು ಕೂಡಬೇಕು 8 ಪ್ಲಸ್ 1 9m ಸ್ಕ್ವೇರ್ ಕೂಡಿದಾಗ ಬರ್ತಕ್ಕಂಥ ಉತ್ತರಕ್ಕೆ ಇವುಗಳು ಹೊಂದಿರ್ತಕ್ಕಂಥ ಚಿಹ್ನೆಯನ್ನು ಹೇಳಬೇಕು ಪ್ಲಸ್ ಅಂತ ಕೊಟ್ಟರು ಆಗುತ್ತೆ ಕೊಡದೇ ಇಲ್ವಾ ಯಾಕಂದ್ರೆ ಏನು ಇಲ್ಲ ಅಂದ್ರೆ ಪ್ಲಸ್ ಅಂತ ಯಾವುದೇ ಬೀಜ ಪದದ ಹಿಂದೆ ಯಾವುದೇ ಚಿಹ್ನೆಯನ್ನು ಸೂಚಿಸಿಲ್ಲ ಅಂದ್ರೆ ದಟ್ ಈಸ್ ಅಂಡರ್ಸ್ಟುಡ್ ದಟ್ ಇಟ್ ಹ್ಯಾಸ್ ಪಾಸಿಟಿವ್ ಸೈನ್ ಇದೆಲ್ಲ ಆಗಿರ್ತಕ್ಕಂಥ ಅದಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾರೆ 3x ಸ್ಕ್ವೇರ್ ಮೈನಸ್ 5x ಸ್ಕ್ವೇರ್ ಮೈನಸ್ 6x ಸ್ಕ್ವೇರ್ ಮತ್ತು 6x ಸ್ಕ್ವೇರ್
6x². ಓಕೆ, ಒಂದು ಕೆಳಗೆ ಏನು 3x² ಮೈನಸ್ 5x² ಮೈನಸ್ 6x² ಪ್ಲಸ್ 6x². ಇದೇನಿಲ್ಲ ಅಂದ್ರೆ ಪ್ಲಸ್ 6x. ಓಕೆ, ಎರಡೆರಡೇ ಮಾಡ್ತಾರೆ. ಒಂದು ಪ್ಲಸ್ ಮೈನಸ್ ಇದೆ, ಏನ್ ಮಾಡ್ಬೇಕು? ಕಳೆಯಬೇಕು. 5ರಲ್ಲಿ 3 ಹೋದ್ರೆ 2x². ಕಳೆದ ತಕ್ಷಣ ಮರಿಬಾರ್ದು, ದೊಡ್ಡ ಅಂಕಿಯಲ್ಲಿರ್ತಕ್ಕಂಥ ಚಿಹ್ನೆಯನ್ನು ಬಂದಂತ ಉತ್ತರಕ್ಕೆ ನೀಡಬೇಕು. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇವೆಲ್ಲವನ್ನು ನಿಮ್ಮ ಹಂತಗಳನ್ನ ಫಾಲೋ ಅಪ್ ಮಾಡಲೇಬೇಕು. ಸಜಾತಿನ ಓಕೆ ಮಾಡ್ಬೋದು. ಏನೇನು ಚಿಹ್ನೆ ಹೊಂದಿದೆ, ಬೇರೆ ಬೇರೆ ಚಿಹ್ನೆ ಹೊಂದಿದೆ, ಕಳೆಯಬೇಕು. ಏನ್ ಕಳೆಯಬೇಕು? ಸಂಖ್ಯೆಗಳನ್ನ ಕಳೆಯಬೇಕು. ಬೀಜಾಕ್ಷರವನ್ನ ಹಾಗೆ ಇಡಬೇಕು. ಬಂದಂತ ಉತ್ತರಕ್ಕೆ ಕಳೆಯಂತ ಪ್ರಸಂಗ ಬಂದಾಗ ದೊಡ್ಡ ಸಂಖ್ಯೆ ಇದ್ದಿರ್ತಕ್ಕಂಥ ಚಿಹ್ನೆಯನ್ನ ನೀಡಬೇಕು. ಓಕೆ, ನೆಕ್ಸ್ಟ್ ಉಳಿದಿರೋದನ್ನ ಹಾಗೆ ಇವೆರಡರದಾಯ್ತು. ಇವೆರಡು ಸಂಕ್ಷಿಪ್ತಗೊಳಿಸಾಯ್ತೀವಿ. ಮೈನಸ್ 6x² ಹಾಗೆ ಬರ್ಕೊಳ್ಳಿ, ಪ್ಲಸ್ 6x² ಕೂಡ ಈಗ ಇವೆರಡು ಏನ್ ಮಾಡ್ಬೇಕಿದೆ? ಸಜಾತಿ ಬೀಜಪದ ಸಜಾತಿ ಚಿಹ್ನೆಯನ್ನ ಹೊಂದಿದೆ. ಏನ್ ಮಾಡ್ಬೇಕು? ಕೂಡಬೇಕು. 6 + 2 8x². ಕೂಡಂತ ಪ್ರಸಂಗ ಬಂದಾಗ ಅವೆರಡು ಏನ್ ಚಿಹ್ನೆಯನ್ನು ಹೊಂದಿರ್ತಾವ ಅದೇ ಚಿಹ್ನೆಯನ್ನು ಬಂದಂತ ಉತ್ತರಕ್ಕೆ ನೀಡಬೇಕು. ಕರೆಕ್ಟಾ? ಪ್ಲಸ್ 6x² ಅನ್ನ ಆಗಿದೆ. ಮುಗಿತಾ? ಇಲ್ಲ, ಇನ್ನು ಮುಂದಕ್ಕಿದೆ. ಇವೆರಡು ಏನ್ ಚಿಹ್ನೆಯನ್ನು ಹೊಂದಿದೆ? ಬೇರೆ ಬೇರೆ ಚಿಹ್ನೆಯನ್ನು ಹೊಂದಿದೆ. ವಿಜಾತಿ ಚಿಹ್ನೆ ಮತ್ತು ಸಜಾತಿ ಬೀಜಪದಗಳಾಗಿದ್ದಾಗ ಏನ್ ಮಾಡಬೇಕು? ಕಳೆದಿದೆ. 8ಗೆ 60ರಷ್ಟು 2x². ಏನ್ ಚಿಹ್ನೆ? ಬಂದಂತ ಉತ್ತರಕ್ಕೆ ಇವೆರಡರಲ್ಲಿ ಯಾವ ದೊಡ್ಡ ಸಂಖ್ಯೆ ಇರುತ್ತೆ ಆ ದೊಡ್ಡ ಸಂಖ್ಯೆ ಇದ್ದಿರ್ತಕ್ಕಂಥ ಚಿಹ್ನೆ ಏನದು? ಮೈನಸ್. ಅರ್ಥ ಆಯ್ತಾ? ಇಲ್ಲಿ 2 ಪ್ಲಸ್ ಮೈನಸ್ ಹೊಂದಿದೆ, ಕಳೆದಿದೆ, ಕಳೆದ ತಕ್ಷಣ ಮೈನಸ್ ಇದೆ. ಇಲ್ಲ ಏನ್ ಮಾಡ್ಕೊಂಡಿದೀವಿ? 2 ಸಜಾತಿ ಚಿಹ್ನೆಯನ್ನು ಹೊಂದಿದೆ, ಕೂಡಿದ್ವಿ. ಕೂಡಿದಾಗ ಬರ್ತಕ್ಕಂಥ ಉತ್ತರಕ್ಕೆ ಅವೆರಡು ಹೊಂದಿರ್ತಕ್ಕಂಥ ಚಿಹ್ನೆ. ಪ್ಲಸ್ ಪ್ಲಸ್ ಇದ್ರೆ ಪ್ಲಸ್ ಇಡಬೇಕು, ಮೈನಸ್ ಮೈನಸ್ ಇದ್ರೆ ಮೈನಸ್. ಕೊನೆ ಪದವನ್ನು ಹಾಗೆ ಬರ್ಕೊಂಡು ಇದ್ರ ಜೊತೆಗೆ ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ, ವಿಭಿನ್ನ ಚಿಹ್ನೆಯನ್ನು ಹೊಂದಿದ್ದಾಗ ಕಳೆಯಬೇಕು. 8ರಲ್ಲಿ 6 ಹೋದ್ರೆ 2. ಸೊ ಹಾಗಾಗಿ ಕಳೆದ ತಕ್ಷಣ ಬಂದಂತ ಉತ್ತರಕ್ಕೆ ದೊಡ್ಡ ಸಂಖ್ಯೆ ಇಲ್ಲಿರ್ತಕ್ಕಂಥ ಚಿಹ್ನೆಯನ್ನು ಇಡಬೇಕು. ಹೌದಾ? ಇದಿಷ್ಟು ಏಕಪದಗಳನ್ನು ಸಂಕಲನ ಮಾಡ್ತಕ್ಕಂಥ. ಈಗ ಕೊಟ್ಟಿರ್ತಕ್ಕಂಥ ಬೀಜೋಕ್ತಿಗಳು ದ್ವಿಪದೋಕ್ತಿ ತ್ರಿಪದೋಕ್ತಿಗಳಾಗಿದ್ದಾಗ ಯಾವ ರೀತಿ ಸಂಕಲನ? ನೆಕ್ಸ್ಟ್ 8p² ಮೈನಸ್ 3p ಪ್ಲಸ್ 5 ಮತ್ತು ಮೈನಸ್ 4p ಮೈನಸ್ 12 ಸಂಕ್ಷೇಪಿಸಿ ಕರೆಕ್ಟ್. ಇಲ್ಲೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಗೂ ತ್ರಿಪದೋಕ್ತಿಗಳು, ಇದೊಂದು ತ್ರಿಪದೋಕ್ತಿ. ಇವುಗಳು ಒಂದ್ರ ಕೆಳಗಡೆ ಒಂದು ಬರ್ಕೊಂಡು ನಾವು ಮೊದಲನೇದು 8p² ಮೈನಸ್ 3p ಪ್ಲಸ್ 5 ಇದರ ಕೆಳಗಡೆ 6p² ಮೈನಸ್ 4p ಪ್ಲಸ್ ಮೈನಸ್ 12. ಓಕೆ ನೋಡಿ ಮಕ್ಕಳೇ, ಇದನ್ನು ಬರೀಬೇಕಾದ್ರೆ ಅತ್ಯಂತ ಎಚ್ಚರಿಕೆಯಿಂದ ಬರೀಬೇಕು. ಸಜಾತಿ ಬೀಜಪದಗಳ ಕೆಳಗಡೆ ಸಜಾತಿ ಬೀಜಪದಗಳು ಬರೋ ರೀತಿಯಲ್ಲೇ ಬರ್ಕೋಬೇಕು. ನೋಡಿ, p² ಕೆಳಗಡೆ p², p ಕೆಳಗಡೆ p, ಸ್ಥಿರಾಂಕದ ಕೆಳಗಡೆ ಸ್ಥಿರಾಂಕ ಬರಂಗೆ ಬರ್ಕೋಬೇಕು. ಯಾಕೆ ನಮಗೆ ಈಗಾಗಲೇ ಗೊತ್ತಿದೆ, ಮತ್ತೆ ಹೇಳ್ತಾ ಇದ್ದೀನಿ, ಸಜಾತಿ ಬೀಜಪದಗಳಾಗಿದ್ರೆ ಮಾತ್ರ ಅವುಗಳನ್ನು ಸಂಕಲನ ಅಥವಾ ವ್ಯವಕಲನ ಕ್ರಿಯೆಗೆ ಒಳಪಡಿಸಬೇಕಾಗಿರೋದ್ರಿಂದ ನಾವು ಅದನ್ನ ಅಕಸ್ಮಾತ್ ಅವನ್ನೆಲ್ಲರೂ ಕೊಡಬೇಕಾದ್ರೆ ಇದನ್ನೇ ಫಸ್ಟ್ p ಕೊಟ್ಬಿಟ್ಟು ಇಲ್ಲಿ p² ಅಂತ ಕೊಟ್ಟಿರ್ತಾನೆ ಅಂತ ಅನ್ಕೊಳ್ಳಿ. ಆಗ ನೀವೇನ್ ಮಾಡ್ಬೇಕು? ಮೈನಸ್ 4p² ಅನ್ನು 8p² ಕೆಳಗಡೆ ಬರೀಬೇಕು. 6p
ಪಿಯನ್ನು -3p ಕೆಳಗಡೆ ಬರೀಬೇಕು, ಸ್ಥಿರಾಂಕವನ್ನು ಸ್ಥಿರಾಂಕದ ಕೆಳಗಡೆ ಬರೀಬೇಕು. ಅರ್ಥ ಆಯ್ತಲ್ಲ ಇಲ್ಲಿ? ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಜಾತಿ ಬೀಜದ ಪದದ ಕೆಳಗಡೆ ಸಜಾತಿ ಬೀಜ ಪದಗಳೇ ಬರೋ ರೀತಿಯಲ್ಲಿ ಬರ್ಕೋಬೇಕು. ಸೊ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಆರ್ಡರ್ ಇತ್ತು, ನಾನು ಬರ್ಕೊಂಡಿದ್ದೀನಿ. ಓಕೆ, ಈಗ ನೋಡಿ ಮುಂದಕ್ಕೆ ಲೆಕ್ಕ ಮಾಡೋಣ. ಇಲ್ಲಿ ಯಾವುದೇ ಬೀಜಗಣಿತದ ಲೆಕ್ಕದಲ್ಲಿ ಇವುಗಳನ್ನು ಕೂಡಿರಿ ಅಂತ ಕ್ಷಣ ಕೂಡೋದಿಲ್ಲ, ಕಳೆಯಿರಿ ಅಂತ ಕ್ಷಣ ಕಳೆಯಕ್ಕೆ ಬರೋದಿಲ್ಲ. ಸೊ ದಟ್ ಡಿಪೆಂಡ್ ಅಪಾನ್ ವಾಟ್ ದ ಸೈನ್ ದೇ ಹ್ಯಾವ್ ಅಂತಕ್ಕಂಥದ್ದು. ಅವುಗಳು ಹೊಂದಿರತಕ್ಕಂಥ ಚಿಹ್ನೆಯ ಮೇಲೆ ಅವಲಂಬಿತವಾಗಿರುತ್ತೆ. ಈಗ ಒಂದು ಲೆಕ್ಕದಲ್ಲಿ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಇವು ಸಜಾತಿ ಬೀಜ ಹೌದಾ? ಏನ್ ಚಿಹ್ನೆ ಹೊಂದಿದೆ? ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ಏನರ್ಥ? 2 ಪ್ಲಸ್ ಚಿಹ್ನೆಯನ್ನೇ ಹೊಂದಿದೆ. 2 ಪ್ಲಸ್ ಅಂದ್ರೆ ಸಜಾತಿ ಚಿಹ್ನೆ. ಹಾಗಾದ್ರೆ ಇವನ್ನ ಏನ್ ಮಾಡಬೇಕು? ಕೂಡಬೇಕು. ಗುಡ್. ಏನನ್ನು ಕೂಡಬೇಕು? ಸಂಖ್ಯಾ ಸಹಗುಣಕಗಳನ್ನು ಕೂಡಬೇಕು. ಎಷ್ಟಾಗುತ್ತೆ? 8 + 6 14p². 14. ಬೀಜಾಕ್ಷರವನ್ನ ಹಾಗೆ ಬರೀಬೇಕು. ಚಿಹ್ನೆ 2 ಪ್ಲಸ್ ಇದ್ರೆ ಪ್ಲಸ್ನೇ ಕೊಡಬೇಕು. ಪ್ಲಸ್ ಪ್ರಾರಂಭದಲ್ಲಾಗಿರೋದ್ರಿಂದ ಕೊಟ್ಟರು ಅಂತ ಬಿಟ್ಟರು. ಓಕೆ, ಮುಂದಕ್ಕೆ ಬರೀ. 2 ಸಜಾತಿ ಬೀಜ ಪದಗಳು ಒಂದೇ ರೀತಿಯ ಚಿಹ್ನೆಯನ್ನು ಹೊಂದಿದವೆ. ಹಾಗಾದ್ರೆ ಏನ್ ಮಾಡಬೇಕು? ಇವನ್ನು ಕೂಡ ಕೂಡಬೇಕು. ಏನನ್ನು ಕೂಡೋದು? ಸಂಖ್ಯೆಗಳು. 3 + 4 7. ಬೀಜಾಕ್ಷರವನ್ನು ಏನು ಮಾಡಬೇಕು? ಹಾಗೆ ಬರೀಬೇಕು. ಚಿಹ್ನೆ ಅವೆರಡು ಹೊಂದಿರತಕ್ಕಂಥ ಚಿಹ್ನೆಯನ್ನು ಕೊಡಬೇಕು. ಪ್ಲಸ್ ಪ್ಲಸ್ ಇದ್ರೆ ಪ್ಲಸ್ನೇ ಕೊಡ್ಬೇಕು ಬಂದಂತಕ್ಕೆ, ಮೈನಸ್ ಇದ್ರೆ ಮೈನಸ್ನೇ ಕೊಡ್ಬೇಕು. ಓಕೆ, ಇಲ್ಲಿ ನೋಡಿ ಸ್ಥಿರಾಂಕಗಳು ಇವುಗಳು ಬೇರೆ ಬೇರೆ ಚಿಹ್ನೆಯನ್ನು ಹೊಂದಿದ್ದಾವೆ. ಕಳೆಯಬೇಕು. 12 ರಲ್ಲಿ 5 ಹೋದ್ರೆ ಎಷ್ಟು? 7. 12 ರಲ್ಲಿ 5 ಹೋದ್ರೆ 7. ಕಳೆದ ತಕ್ಷಣ ದೊಡ್ಡ ಸಂಖ್ಯೆಯ ಹಿಂದಿರ್ತಕ್ಕಂಥ ಚಿಹ್ನೆಯನ್ನ ಬಂದಂತ ಉತ್ತರಕ್ಕೆ ನಿಲ್ಲಿಸಬೇಕು. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಇನ್ನೊಂದು ತಿಳಿಸಬೇಕು. ನೀವು ಕೆಲವರು ಯೋಚನೆ ಮಾಡ್ತಾ ಇರ್ಬೋದು, ಸರ್ 5 ಚಿಕ್ಕ ಸಂಖ್ಯೆ, 12 ದೊಡ್ಡ ಸಂಖ್ಯೆ, ದೊಡ್ಡದ್ರಿಂದ ಚಿಕ್ಕದನ್ನ ಸರಿ ಚಿಕ್ಕದ್ರಿಂದ ದೊಡ್ಡ ಸಂಖ್ಯೆ ಹೆಂಗ್ ಕಳೆಯೋದು ಸರ್ ಅಂತ ಏನು ತಿಳ್ಕೊಂತಿರ್ಬೇಕು, ಯೋಚನೆ ಮಾಡ್ತಾ ಇರ್ಬೇಕು. ಹಾಗೇನಲ್ಲ, ಇವುಗಳ ನಡುವಿನ ವ್ಯತ್ಯಾಸ ಅಷ್ಟೇ, ವ್ಯತ್ಯಾಸ. ಹಾಗಾಗಿ ನಾವಿನ್ನು ಒಟ್ಟು ಕಳಿಬೇಕೇ ವಿನಃ, ಕಳಿಬೇಕಾದ್ರೆ ನಾವು ಈ ರೀತಿ ಕಳಿಬೇಕೇ ವಿನಃ ನೀವಿಲ್ಲ, ಅದನ್ನೆಲ್ಲ ಯೋಚನೆ ಮಾಡಬೇಕು. ಆಮೇಲೆ ಟು ಬಿ ಫ್ರ್ಯಾಂಕ್, ನಿಮಗೆ ಗೊತ್ತಿದೆ ಇದರಲ್ಲಿ ಆಕ್ಚುಲಿ ಪ್ಲಸ್ ಇದೆ ದೊಡ್ಡದು. ಸಂಖ್ಯಾ ರೇಖೆಯ ಮೇಲೆ ನಾವು ಪರಿಗಣಿಸಿದಾಗ ಋಣಾಚಿಹ್ನೆಯನ್ನು ಸಂಖ್ಯೆಯ ಬೆಲೆ ಜಾಸ್ತಿ ಆಗ್ತಂಗೆ ಅದ್ರ ಮೌಲ್ಯ ಚಿಕ್ಕದಾಗ್ತಾ ಹೋಗುತ್ತೆ ಅಲ್ವಾ? ಅದು ಒಂದು ಪಾಯಿಂಟ್ ನಿಮ್ಮ ತಲೆಯಲ್ಲಿ ಜ್ಞಾಪಕ. ಅದು ಮೇಲಾರ ದೊಡ್ಡದಿರಲಿ, ಚಿಕ್ಕದ ಕೆಳಗಾರ ಚಿಕ್ಕದಿರಲಿ, ಅದೆಲ್ಲದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಒಟ್ಟು ಅವುಗಳ ವ್ಯತ್ಯಾಸವನ್ನು ತೆಗೆದುಕೊಂಡಾದ ಮೇಲೆ ನೀವು ಯಾವುದು ಅವೆರಡರಲ್ಲಿ ದೊಡ್ಡ ಸಂಖ್ಯೆ ಇರುತ್ತೆ ಅದರ ಹಿಂದಿನ ಚಿಹ್ನೆಯನ್ನ ಬಂದಂತ ಉತ್ತರಕ್ಕೆ ನೀಡಬೇಕು. ಓಕೆ, ಬರ್ಕ ಆಯ್ತಾ? ನೀಟಾಗಿ ಅರ್ಥ ಆಯ್ತಾನ ಇಲ್ಲಿ? ಸೊ ಫಸ್ಟ್ ಒಂದು ಬೀಜೋಕ್ತಿ ಬರ್ಕೊಳ್ಳಿ. ಅದರ ಕೆಳಗಡೆ ಬರೀಬೇಕಾದ್ರೆ ಸಜಾತಿ ಬೀಜ ಪದಗಳ ಕೆಳಗಡೆ ಸಜಾತಿ ಬೀಜ ಪದಗಳ ಬರೋ ರೀತಿಯಲ್ಲಿ ಬರ್ಕೊಳ್ಳಿ. ನಂತರ 2 ಪ್ಲಸ್ ಇತ್ತು ಕೂಡಿದ್ದೀನಿ, 2 ಮೈನಸ್ ಇತ್ತು ಕೂಡಿದ್ದೀನಿ, ಒಂದು ಪ್ಲಸ್ ಮೈನಸ್ ಇದೆ ಕಳೆದಿದ್ದೀನಿ. ಕಳೆದ ತಕ್ಷಣ ದೊಡ್ಡ ಸಂಖ್ಯೆ ಇಲ್ಲಿರ್ತಕ್ಕಂಥ ಚಿಹ್ನೆಯನ್ನ ಬಂದಂತ ಉತ್ತರಕ್ಕೆ ನೀಡಬೇಕು. ನೆಕ್ಸ್ಟ್ ಇನ್ನೊಂದಕ್ಕೆ ಕೊಡೋಣ. 6x³ - 3x² + 8x - 15 ಮತ್ತು 6x² + 8x³ - 12 -15x ಅನ್ನು ಸಂಕ್ಷೇಪಿಸಿ ಅದು ಕೂಡಿದೆ. ಓಕೆ, ಇಲ್ಲಿ ಮೊದಲನೇ ಬೀಜೋಕ್ತಿಯನ್ನು ಆಗಿರೋದು 6x³ - 3x² + 8x - 15. ಓಕೆ,
ಎ. ಇನ್ನೊಂದು ಬೀಜೋಕ್ತಿಯನ್ನು ಇದ್ರ ಕೆಳಗಡೆ ಬರ್ಕೋಬೇಕಾದ್ರೆ ನಾನು ಏನು ಹೇಳಿದ್ದೀನಿ, ಸಜಾತಿ ಬೀಜ ಪದದ ಕೆಳಗಡೆ ಸಜಾತಿ ಬೀಜ ಪದಗಳು ಬರೋ ರೀತಿಯಲ್ಲೇ ಬರ್ಕೋಬೇಕು. 6x² ಇಲ್ಲಿಗೆ 6x² ಅಂತ ಬರ್ಬಿಡೋದಲ್ಲ, ಆರ್ಡರ್ ಹಿಂಗ್ ಬರ್ಬಿಡಬಾರ್ದು. ಪ್ಲಸ್ 8x³ ಹಿಂಗ್ ಬರಿಬಾರ್ದು. ದಿಸ್ ಇಸ್ ರಾಂಗ್. ಈ ತರ ಬರಿಬಾರ್ದು. ನಮಗೆ ಏನ್ ಹೇಳಿದ್ದೀನಿ ನಾನು, ಕಳೆಯೋದು ಅಥವಾ ಕೂಡೋದು ಪ್ರಸಂಗ ಇದ್ದಾಗ ಇವುಗಳನ್ನು ಚೇಂಜ್ ಮಾಡಿ ಬರೀರಿ. ಆ ಕಡೆ ಈ ಕಡೆ ಆದ ತಕ್ಷಣ ಬೆಲೆನಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. 3 + 2 ಅಂತಂದ್ರು ಅದೇನೆ, 2 + 3 ಅಂತ ಅಂದ್ರು ಅದೇನೆ, 3 + 2 ಅಂದ್ರು ಐದೇನೆ, 2 + 3 ಅಂದ್ರು ಐದೇನೆ. ಅವುಗಳು ಪಕ್ಕ ಆ ಕಡೆ ಈ ಕಡೆ ಒಂದೇ ಸ್ಥಾನ ಎರಡನೇ ಸ್ಥಾನ ಹೋಗ್ತಕ್ಕ ಬೀಜೋಕ್ತಿಯನ್ನು ಬದಲಾವಣೆ ಆಗೋದಿಲ್ಲ. ಅದು ಬಹುಪದೋಕ್ತಿ, ಇನ್ನೊಂದು ಬಹುಪದೋಕ್ತಿ. ಓಕೆ, x² ಕೆಳಗಡೆ x², ಹಾಗಾದ್ರೆ 6x² ಮೇಲೆ ಬರೀಬೇಕು, -3x² ಕೆಳಗಡೆ ಬರಬೇಕು, ಚಿಹ್ನೆ ಸಮೇತ ಬರಬೇಕು. ಇಲ್ಲೇನಿದೆ ಚಿಹ್ನೆ? ಏನು ಇಲ್ಲ. ಏನು ಇಲ್ಲ ಅಂದ್ರೆ ಏನಂತ? ಪ್ಲಸ್ ಅಂತ. ಹಾಗಾದ್ರೆ ಎಷ್ಟು ಬರಬೇಕು? ಪ್ಲಸ್ 6x². ಓಕೆ, ಪ್ಲಸ್ 8x³ ನಲ್ಲಿ ಬರಬೇಕು. ಫಸ್ಟ್ ಪ್ಲಸ್ 8x³, -12 ಸ್ಥಿರಾಂಕದ ಕೆಳಗಡೆ -12, -15x ಅನ್ನು x ಕೆಳಗಡೆ ಬರಬೇಕು, -15x. ಅರ್ಥ ಆಯ್ತಾ ಮಕ್ಕಳೇ? ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಒಂದು ಬೀಜೋಕ್ತಿಯನ್ನ ಬರ್ಕೊಂಡು ಅದರ ಕೆಳಗಡೆ ಇನ್ನೊಂದು ಬೀಜೋಕ್ತಿಯನ್ನ ಬರೀಬೇಕಾದ್ರೆ ಸಜಾತಿ ಬೀಜ ಪದಗಳ ಕೆಳಗಡೆ ಸಜಾತಿ ಬೀಜ ಪದಗಳು ಬರೋ ರೀತಿಯಲ್ಲಿ ಯು ಹ್ಯಾವ್ ಟು ಮೇಕ್ ಎನ್ ಅರೇಂಜ್ಮೆಂಟ್. ಅರ್ಥ ಆಯ್ತಾ? x³ ಕೆಳಗಡೆ x³ ಬರಬೇಕು, x² ಕೆಳಗಡೆ x², x ಕೆಳಗಡೆ x, ಸ್ಥಿರಾಂಕದ ಕೆಳಗಡೆ ಸ್ಥಿರ. ಈಗ ಮುಂದುವರಿಬೇಕು. ಈಗ ಏನ್ ನೋಡ್ಬೇಕು ನಾವು? ಚಿಹ್ನೆ 2 ಪ್ಲಸ್ ಏನ್ ಮಾಡೋಣ? ಕೂಡು. ಎಷ್ಟಾಗುತ್ತೆ? 14. ಬೀಜಾಕ್ಷರವನ್ನ ಹಾಗೆ ಇಡ್ತೀವಿ. x³ ಚಿಹ್ನೆ ಪ್ಲಸ್, ಒಂದು ಪ್ಲಸ್ ಇದೆ ಮೈನಸ್ ಇದೆ, ಏನ್ ಮಾಡ್ಬೇಕು? ಕಳೆಯಬೇಕು. 6 3 ಹೋದ್ರೆ 3 x², ಚಿಹ್ನೆ ದೊಡ್ಡ ಸಂಖ್ಯೆ ಹಿಂದಿರ್ತಕ್ಕಂಥ ಚಿಹ್ನೆ ಏನದು? ಪ್ಲಸ್. ಒಂದು ಪ್ಲಸ್ ಮೈನಸ್ ಇದೆ, ಕಳೆಯಬೇಕು. 15ರಲ್ಲಿ 8 ಹೋದ್ರೆ 7x, 7x, ಚಿಹ್ನೆ ದೊಡ್ಡ ಸಂಖ್ಯೆ ಹಿಂದಿರ್ತಕ್ಕಂಥ ಚಿಹ್ನೆ. ಓಕೆ, 2 ಮೈನಸ್ ಇದೆ, ಕೂಡಬೇಕು. 15 + 12 27, ಕೂಡಿದಾಗ ಏನ್ ಚಿಹ್ನೆ ಹೊಂದಿದವೋ ಅದೇ ಚಿಹ್ನೆ. ಸೊ ಅಲ್ಲಿಗೆ 14x³ + 3x² -7x -27 ಅಂತಕ್ಕಂಥದ್ದು ನಾವು ಬರ್ಕೊಳ್ಳಿ, ನೀಟಾಗಿ ಬರ್ಕೊಳ್ಳಿ. ಅರ್ಥ ಮಾಡ್ಕೊಂಡ ನೀವು ನೋಡಿದ್ರೆ ನೀವೇನೆ ಸ್ವಂತ ಮಾಡಬೇಕು. ನೀವು ಎಷ್ಟು ಸ್ವಂತ ಲೆಕ್ಕಗಳನ್ನು ಮಾಡ್ತೀರೋ ಅಷ್ಟು ನೀವು ಬೇಗ ಬೇಗ ಕಲಿತೀರ. ಓಕೆ, ಆಯ್ತಾ? ಉಳಿಸೋಣ. ಬರ್ಕಂಡಾಗಿಲ್ಲ? ನೆಕ್ಸ್ಟ್ 2p² q² 2p² q² -3pq +4 ಮತ್ತು 5 + 7pq -3p² q² -3p² q². ಮಾಡಿ, ನೀವೇ ಮಾಡಿ. ಮೊದಲನೇ ಬೀಜೋಕ್ತಿಯನ್ನ ಹಾಗೆ ಬರ್ಕೊಳ್ಳಿ. ಎರಡನೇ ಬೀಜೋಕ್ತಿಯನ್ನ ಅದ್ರ ಕೆಳಗಡೆ ಬರ್ಕೊಳ್ಬೇಕಾದ್ರೆ ಸಜಾತಿ ಬೀಜ ಪದಗಳು ಸಜಾತಿ ಬೀಜ ಪದಗಳ ಕೆಳಗಡೆ ಬರೋ
ಮಾಡ್ಕೊಳ್ಳಿ. ಜೊತೆಗೆ ಚಿಹ್ನೆ ಸಮೇತ ಶಿಫ್ಟ್ ಮಾಡಬೇಕು. -3 p ಸ್ಕ್ವೇರ್ ಇದ್ರೆ ಮೈನಸ್ ಬಿಟ್ಟು ಶಿಫ್ಟ್ ಮಾಡಬಾರ್ದು. ಅರ್ಥ ಆಯ್ತಾ? ಮಾಡಿ. ನಿಧಾನಕ್ಕೆ ಆಲೋಚನೆ ಮಾಡಿ ಮಾಡಬೇಕು. ಆಯ್ತಾ? ನೋಡಿ, ಈಗ ಮೊದಲನೇ ಬೀಜೋಕ್ತಿ ಹೀಗೆ ಇದೆ. ಎರಡನೇ ಬೀಜೋಕ್ತಿಯನ್ನು ಇದ್ರ ಕೆಳಗಡೆ ಬರಬೇಕು. 5 ಇದೆ. ಎಂತ 5? +5. 5 ಸ್ಥಿರಾಂಕದ ಕೆಳಗಡೆ ಬರಬೇಕು. +5 ಸರಿನಾ? +7 PQ, ಅದನ್ನು PQ ಕೆಳಗಡೆ +7 PQ. ನೆಕ್ಸ್ಟ್ -3 p ಸ್ಕ್ವೇರ್, -3 p ಸ್ಕ್ವೇರ್ q ಸ್ಕ್ವೇರ್. ಕರೆಕ್ಟಾ? ಒಂದು ಪ್ಲಸ್ ಮೈನಸ್ ಇದೆ, ಕಳೆದ 3 2 ಹೋದ್ರೆ 1 p ಸ್ಕ್ವೇರ್ q ಸ್ಕ್ವೇರ್. ಇಷ್ಟೇನಾ? ಇಲ್ಲ. ಕಳೆದ ತಕ್ಷಣ ದೊಡ್ಡ ಸಂಖ್ಯೆಯಿಂದ ಇರ್ತಕ್ಕಂಥ ಚಿಹ್ನೆ ಮೈನಸ್. ಇಲ್ಲೂ ಕೂಡ ಒಂದು ಪ್ಲಸ್ ಮೈನಸ್ ಇದೆ, ಏನ್ ಮಾಡಬೇಕು? ಕಳೆಯಬೇಕು. 7 ರಲ್ಲಿ 3 ಹೋದ್ರೆ 4 PQ. ಚಿಹ್ನೆ ದೊಡ್ಡ ಸಂಖ್ಯೆಯಿಂದ ಇರ್ತಕ್ಕಂಥ ಚಿಹ್ನೆ. 2 ಪ್ಲಸ್ ಇದೆ ಕೂಡಿದೀನಿ. 5 + 4 9. ಚಿಹ್ನೆ 2 ಪ್ಲಸ್ ಇದ್ರೆ ಪ್ಲಸ್ ಆಗಬೇಕು, 2 ಮೈನಸ್ ಇದ್ದಿದ್ರೆ ಮೈನಸ್ ಇರುತ್ತೆ. ಇದಿಷ್ಟು ನಮ್ಮ. ನಿಮಗೂ ಅದೇ ಉತ್ತರ ಬಂದಿದೆಯಾ? ಗುಡ್. ಮಾಡಿಲ್ಲ? ಓಕೆ, ಅರ್ಥ ಆಯ್ತಲ್ಲ? ಇವತ್ತು ನಾನು ಸಂಕಲನದ ವಿಚಾರವಾಗಿ ಹೇಳ್ಕೊಟ್ಟಿದ್ದೀನಿ. ನಾಳೆ ದಿನ ಬೀಜ ಪದಗಳ ವ್ಯವಕಲನದ ಬಗ್ಗೆ ಒಂದಿಷ್ಟು ಲೆಕ್ಕಗಳನ್ನು ಮಾಡಿಸ್ತೀನಿ. ಅರ್ಥ ಆಗಿದೆಯಲ್ಲ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಫಸ್ಟ್ ಬೀಜ ಪದಗಳನ್ನು ಕೂಡಿ ಅಂದ ತಕ್ಷಣ ಸುಮ್ಮನೆ ಕೂಡಿಡಬಾರ್ದು. ಕೊಟ್ಟಿರ್ತಕ್ಕಂಥ ಬೀಜ ಪದಗಳು ಅವೆಂತ ಬೀಜ ಪದಗಳು ಅಂತ ಆಲೋಚನೆ ಮಾಡಬೇಕು. ಸಜಾತಿ ಬೀಜ ಪದಗಳಾಗಿದ್ರೆ ಮುಂದುವರಿಬೇಕು. ಸಜಾತಿ ಬೀಜ ಪದಗಳಾಗಿದ್ದು ಒಂದೇ ರೀತಿಯ ಚಿಹ್ನೆಯನ್ನು ಹೊಂದಿದ್ರೆ ಕೂಡಬೇಕು. ಸಜಾತಿ ಬೀಜ ಪದಗಳಾಗಿದ್ರು ಬೇರೆ ಬೇರೆ ಚಿಹ್ನೆಯನ್ನು ಹೊಂದಿದ್ರೆ ಕಳೆಯಬೇಕು. ಕಳೆದಂತ ಸಂದರ್ಭದಲ್ಲಿ ಬಂದಂತ ಉತ್ತರಕ್ಕೆ ಅವುಗಳಲ್ಲಿ ಯಾವುದು ದೊಡ್ಡ ಸಂಖ್ಯೆ ಇರುತ್ತೋ ಅದರ ಹಿಂದಿನ ಚಿಹ್ನೆಯನ್ನು ಇಡಬೇಕು. ಬೀಜಾಕ್ಷರವನ್ನ ಹಾಗೆ ಬರೀಬೇಕು. ಬೀಜಾಕ್ಷರಗಳ ಗಾತ್ರ ಸೂಚಿಯನ್ನಾಗಲಿ ಮತ್ತೊಂದಾಗಲಿ ಬದಲಾವಣೆಯನ್ನ ಮಾಡಬಾರದು. ನಾನು ಆಗ್ಲೇ ಹೇಳಿದೆ, ನಿಮ್ಗೆ ಇವತ್ತು ಕನ್ಫ್ಯೂಷನ್ ಆಗೋದಿಲ್ಲ. ನಾವು ಯಾವತ್ತು ಗುಣಾಕಾರ ಹೇಳ್ಕೊಡ್ತೀರ, ಗುಣಾಕಾರ ತಗೊಂಬಂದು ಇಲ್ಲಿ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಯಾವ್ಯಾವ್ದಕ್ಕೆ ಸಂಕಲನಕ್ಕೆ ಬೇರೆ ನಿಯಮ, ವ್ಯವಕಲನಕ್ಕೆ ಬೇರೆ ನಿಯಮ, ಗುಣಾಕಾರಕ್ಕೆ ಬೇರೆ ನಿಯಮ, ಭಾಗಾಕಾರಕ್ಕೆ ನಿಯಮ ಬೇರೆ ಬೇರೆ. ಹಾಗಾಗಿ ಆಯಾಯ ನಿಯಮಗಳನ್ನ ಅಲ್ಲಲ್ಲಿಗೆ ಅನ್ವಯಿಸಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿ ಕಿಚುಡಿ ಮಾಡ್ದಂಗೆ ಮಾಡಬಾರ್ದು. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ನಿಮ್ಮಮ್ಮ ಊಟಕ್ಕೆ ಇಡ್ತಾರೆ. ಮುದ್ದೆ ಊಟ ಮಾಡಬೇಕಾದ್ರೆ ನುಂಗ್ತೀರ, ಅನ್ನ ಊಟ ಮಾಡಬೇಕಾದ್ರೆ ಜಗಿತೀರ, ಊಟ ಎಲ್ಲ ಆದ್ಮೇಲೆ ಮಜ್ಜಿಗೆ ಕೊಟ್ಟಾಗ ಕುಡಿತೀರ ಅಲ್ವಾ? ಎಲ್ಲವನ್ನು ಒಂದೇ ತರ ಮಾಡಕ್ಕಾಗತ್ತಾ? ಅಲ್ವಾ? ಆ ರೀತಿ ಸಂಕಲನಕ್ಕೆ ಬೇರೆ ನಿಯಮ, ವ್ಯವಕಲನಕ್ಕೆ ಬೇರೆ ನಿಯಮ, ಭಾಗಾಕಾರಕ್ಕೆ ಬೇರೆ, ಗುಣಾಕಾರಕ್ಕೆ ಬೇರೆ ನಿಯಮ. ಅವುಗಳನ್ನ ಡೋಂಟ್ ಕ್ಲಬ್ ದೆಮ್, ಮಿಕ್ಸ್ ಮಾಡ್ಬೇಡ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಒಂದಲ್ಲ 10 ಬಾರಿ ಆಲೋಚನೆ ಮಾಡಿ ಕಲಿಯಿರಿ. ಇದನ್ನ ರಕ್ತಗತವಾಗಿರ್ಬೇಕು ನಿಮಗೆ. ನೋಡಿದ ತಕ್ಷಣ ನಾನು ಲೆಕ್ಕ ಕೊಟ್ಟ ತಕ್ಷಣ 8 p ಸ್ಕ್ವೇರ್ ಪ್ಲಸ್ 5 b ಎಷ್ಟಪ್ಪ ಕೂಡ ಆದ ತಕ್ಷಣನೇ ನೀವೇನು ಹೇಳ್ಬಿಡ್ತೀರ? ಪಾಟ್ ಅಂತ 8 5 13 p ಕ್ಯೂಬ್ ಅಂತ ಹೇಳ್ಬಿಡ್ತೀರಿ. ಸರಿನಾ? ಅಲ್ಲ, ಕೊಟ್ಟ ತಕ್ಷಣನೇ ಹೇಳಬೇಕು. ಸಾರಿ ಕೂಡಕ್ ಬರಲ್ಲ. ಯಾಕಪ್ಪ ಕೂಡಕ್ ಬರಲ್ಲ? ಇವು ವಿಜಾತಿ ಬೀಜ ಪದಗಳು ಸರ್. ಅಥವಾ 8 5 ಮೈನಸ್ 5 p ಸ್ಕ್ವೇರ್ ಕೂಡ್ರ ಸುಮ್ಮನೆ ಹೇಳ್ತೀನಿ ನಾನು. ಕೂಡ್ರ ಅಂತ ಹೇಳ್ತೀನಿ. ಕೂಡ್ರ ಅಂದ ತಕ್ಷಣ ನೀವು 13 p ಸ್ಕ್ವೇರ್ ಮೈನಸ್ ಅಥವಾ ಪ್ಲಸ್ ಅಂತ ಇಟ್ಬಿಡ್ತೀವಿ. ಸರಿನಾ? ಇಲ್ಲ, ಸಾರಿ ಕೂಡಕ್ ಬರೋದಿಲ್ಲ ಸರ್, ಕಳೆಯಬೇಕು. ಯಾಕೆ ಕಳೆಯಬೇಕು? ಬೇರೆ ಬೇರೆ ಚಿಹ್ನೆ ಇದೆ ಸರ್, ಹಾಗಾಗಿ ಕಳೆಯಬೇಕು. ಅರ್ಥ ಆಯ್ತಾ ಮಕ್ಕಳೇ?
ಈ ನಿಯಮಗಳು ನಿಮಗೆ ಒಂದಲ್ಲ 10 ಸಾರಿ ಮನನ ಮಾಡ್ಕೊಂಡು ನಾನು ಯಾಕೆ ನಿಮಗೆ ಒತ್ತಿ 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 ಹೇಳ್ತಾ ಇದ್ದೀನಿ ಅಂದ್ರೆ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅಂಡ್ ಇಟ್ ಕಮ್ಸ್ ಥ್ರೂಔಟ್ ದ ಇಯರ್. ಗೊತ್ತಾಯ್ತಾ? ಪ್ರತಿ ಹಂತದಲ್ಲೂ ಬೇರೆ ಬೇರೆ ಲೆಕ್ಕಗಳನ್ನು ಮಾಡಬೇಕಾದ್ರೆ ಬರ್ತಾ ಇರುತ್ತೆ. ಅಲ್ಲೆಲ್ಲ ಮತ್ತೆ ಮತ್ತೆ ಇವು ಸಜಾತಿ ಬೀಜ ಪದಗಳಲ್ಲ ಅಂತ ನಾನು 9, 10ನೇ ಕ್ಲಾಸಿಗೆ ಹೋದಾಗ ಹೇಳ್ಕೊಡ್ತಾ ಕೊಡ್ಲಿಕ್ಕಾಗೋದಿಲ್ಲ. ಇನ್ನು ಹೆಚ್ಚಿನ ಹಂತದ ಲೆಕ್ಕಗಳನ್ನು ಮಾಡಬೇಕಾಗಿರೋದ್ರಿಂದ ನೀವು ಆಲೋಚನೆಯನ್ನು ಮಾಡಿ. ಓಕೆ, ಇನ್ನೊಂದು ನಿಮಗೆ ಹೋಮ್ವರ್ಕಿಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಅಭ್ಯಾಸ 6.1 ಥರ್ಡ್ ಮೈನ್ ಅಭ್ಯಾಸ 6.1 ಮೂರನೇ ಮೈನಲ್ಲಿ ಲೆಕ್ಕಗಳಿದಾವೆ. ನೀವು ಮಾಡಿ ಕೊಡೋದು. ನಾನು ಒಂದು ಹೆಚ್ಚುವರಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ಕೊಟ್ಟಿರ್ತೀನಿ. ಪರ್ಫೆಕ್ಟ್. 8x³ - 3x² ಪ್ಲಸ್ 6x ಮೈನಸ್ 15 ಮತ್ತು 18 ಮೈನಸ್ 3x³ ಪ್ಲಸ್ 6x² ಪ್ಲಸ್ 6x² ಮೈನಸ್ 7x ಅನ್ನು ಸಂಕ್ಷೇಪಿಸಿ ಓಕೆ, ಸಂಕ್ಷೇಪಿಸಿ ಮಾಡೋಣ. ಇದೊಂದು ಲೆಕ್ಕ ಮಾಡೋಣ, ಇಲ್ಲ ಅಂದ್ರೆ ಓಕೆ ಲಾಸ್ಟ್ ಇದೊಂದು ಲೆಕ್ಕ ಮಾಡೋಣ. ಓಕೆ, ಮೊದಲನೇ ಬೀಜೋಕ್ತಿಯನ್ನು ಹಾಗೆ ಬರ್ತದೆ. ಏನಿದೆ? 8x³ ಮೈನಸ್ 3x² ಪ್ಲಸ್ 6x ಮೈನಸ್ 15. ಎರಡನೇ ಬೀಜೋಕ್ತಿಯನ್ನು ಒಂದನೇ ಬೀಜೋಕ್ತಿಯ ಕೆಳಗಡೆ ಬರೀಬೇಕಾದ್ರೆ ಸಜಾತಿ ಬೀಜ ಪದಗಳ ಕೆಳಗಡೆ ಸಜಾತಿ ಬೀಜ ಪದಗಳನ್ನು ಬರೀರಿ. 18 ಸ್ಥಿರಾಂಕದ ಕೆಳಗಡೆ ಬರೀರಿ. ಪ್ಲಸ್ 18 ಏನಿಲ್ಲ ಅಂದ್ರೆ ಚಿಹ್ನೆ ಪ್ಲಸ್. ಮೈನಸ್ 3x³ ಓಕೆ, ಪ್ಲಸ್ 6x² ಪ್ಲಸ್ 6x² ಮೈನಸ್ 7x ಸರಿ. ನಮ್ಮ ಹತ್ರ ನಾನು ಬರೆದಿರ್ತಕ್ಕಂಥದ್ದು. ಓಕೆ, ಮೊದಲನೇ ಬೀಜೋಕ್ತಿಯನ್ನ ಹಾಗೆ ಬರ್ಕೊಂಡು 18 ಸ್ಥಿರಾಂಕದ ಕೆಳಗಡೆ ಬರ್ಕೊಂಡಿದ್ದೀನಿ. ಮೈನಸ್ 3x³ ಕೆಳಗಡೆ ಬರ್ಕೊಂಡಿದ್ದೀನಿ. 6x² ಕೆಳಗಡೆ ಬರ್ಕೊಂಡಿದ್ದೀನಿ. ಹೌದಾ? ಮೈನಸ್ 7x x ಕೆಳಗಡೆ ಬರ್ಕೊಂಡಿದ್ದೀನಿ. ಸರಿನಾ? ಓಕೆ, ಈಗ ಚಿಹ್ನೆ ನೋಡಿ. ಒಂದು ಪ್ಲಸ್ ಮೈನಸ್ ಇದೆ, ಏನ್ ಮಾಡಬೇಕು? ಕಳೆಯಬೇಕು. 8 3 ಹೋದ್ರೆ 5x³ ಚಿಹ್ನೆ ಪ್ಲಸ್. ಕಳೆದ ತಕ್ಷಣ ಬರೀಬಾರ್ದು, ದೊಡ್ಡ ಸಂಖ್ಯೆಯಲ್ಲಿ ಇದ್ದಿರ್ತಕ್ಕಂಥ ಚಿಹ್ನೆ. ಒಂದು ಮೈನಸ್ ಪ್ಲಸ್ ಇದೆ, ಏನ್ ಮಾಡಬೇಕು? ಕಳಿಬೇಕು. 6ರಲ್ಲಿ 3 ಹೋದ್ರೆ 3. ಬೀಜಾಕ್ಷರವನ್ನ ಹಾಗೆ ಬರೀಬೇಕು. ಚಿಹ್ನೆ ಕಳೆದ ತಕ್ಷಣ ದೊಡ್ಡ ಸಂಖ್ಯೆ ಇದ್ದಿರ್ತಕ್ಕಂಥ ಚಿಹ್ನೆ. ಒಂದು ಪ್ಲಸ್ ಮೈನಸ್ ಇದೆ, ಇಲ್ಲೂ ಕೂಡ ಕಳಿಬೇಕು. 7ರಲ್ಲಿ 6 ಹೋದ್ರೆ 1x ಕಳೆದ ತಕ್ಷಣ ದೊಡ್ಡ ಸಂಖ್ಯೆ ಇದ್ದಿರ್ತಕ್ಕಂಥ ಚಿಹ್ನೆ. ಮತ್ತೆ ಒಂದು ಪ್ಲಸ್ ಮೈನಸ್ ಇದೆ, ಕಳಿಬೇಕು. 18ರಲ್ಲಿ 15 ಹೋದ್ರೆ 3 ಕಳೆದ ತಕ್ಷಣ ದೊಡ್ಡ ಸಂಖ್ಯೆ ಇದ್ದಿರ್ತಕ್ಕಂಥ ಚಿಹ್ನೆ. ನೋಡಿ, ಇಲ್ಲಿ ಎಲ್ಲ ಸಂದರ್ಭದಲ್ಲೂ ಕಳೆಯ ಪ್ರಸಂಗನೇ ಬಂತು. ಹೌದಾ? ಒಂದು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಇರೋದ್ರಿಂದ ಎಲ್ಲವನ್ನೂ ಕಳೆಯುವಂತ ಪ್ರಸಂಗನೇ ಬಂದಿರೋದ್ರಿಂದ ಎಲ್ಲ ಕಳೆದಿತ್ತು. ರೈಟ್? ಬರ್ಕಡೆ ಇನ್ನೊಂದು ಕೊಡೋಣ ನಿಮಗೆ. ಆರು m³ ಮೈನಸ್ 8m² ಪ್ಲಸ್ 12m ಮೈನಸ್ 15 ಮತ್ತು 7m³ ಮೈನಸ್ 12 ಪ್ಲಸ್ 8m² ಮೈನಸ್ m ಅನ್ನು
ಮೈನಸ್ ಎಂ ಅನ್ನು ಸಂಕ್ಷೇಪಿಸಿ ಆರು ಎಂ ಕ್ಯೂ ಮೈನಸ್ ಎಂಟು ಎಂ ಸ್ಕ್ವೇರ್ ಪ್ಲಸ್ 12 ಎಂ ಮೈನಸ್ 15 ಮತ್ತು 7 ಎಂ ಕ್ಯೂ ಮೈನಸ್ 12 ಪ್ಲಸ್ 8 ಎಂ ಸ್ಕ್ವೇರ್ ಮೈನಸ್ ಎಂ ಅನ್ನು ಸಂಕ್ಷೇಪಿಸಿ. ನೀವು ಮಾಡಿ ಅದಾಗಲೇ ಹೇಳಿದ್ನಲ್ಲ, ಅಭ್ಯಾಸದಲ್ಲಿ ಇರ್ತಕ್ಕಂಥ ಲೆಕ್ಕಗಳು ಅವೆಲ್ಲ ಈಸಿ ಇದಾವೆ ಅಂತ ನಾನು ಅವನು ಮಾಡಿಸಿಲ್ಲ. ನಿಮ್ಮ ಅಭ್ಯಾಸ 6.1 ನೋಡಿ, ಇಲ್ಲಿ ತುಂಬಾ ಸರಳವಾಗಿರ್ತಕ್ಕಂಥ ಸಣ್ಣ ಸಣ್ಣ ಲೆಕ್ಕಗಳಿದ್ದಾವೆ. ಹಾಗಾಗಿ ನಾನು ಮಾಡಿಸಿರೋವೆಲ್ಲ ದೊಡ್ಡವರು, ಕನಿಷ್ಠ 4 ಬೀಜ ಪದ ಇರೋವನ್ನು ಮಾಡಿಸಿನ, ಅಲ್ಲಿ ಕೇವಲ 2 ಇರತಕ್ಕಂಥವಿದ್ದಾವೆ, ಅವುಗಳನ್ನು ಮಾಡಬೇಕು. ಸೊ ಇವುಗಳನ್ನು ನೀವೆಲ್ಲರೂ ಕೂಡ ಮಾಡಿ, ಆಯ್ತಾ? ಮಾಡ್ತೀರಲ್ಲ? ಓಕೆ, ಧನ್ಯವಾದ.